ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನೊಂದು ಕೇವ್ ಹತ್ರ ಬಂದಿದ್ದೀನಿ. ಇದರ ಹೆಸರು ಗ್ವಾಂಗ್ ಮಿಯಾಂಗಲ್ ಕೇವ್ ಅಂತ. ಸೊ ಇದು ತುಂಬ ಸಿಟಿಯಿಂದ ತುಂಬ ಔಟ್ಸ್ಕಟ್ಟಲ್ಲಿದೆ, ತುಂಬ ದೂರ ಇದೆ. ಬಟ್ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಸೊ ಹೇಗಿದೆ, ಏನೇನಿದೆ ಅಂತ ನೋಡೋಣ. ಸೊ ಕೇವ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಇದು ಸಿಟಿಯಿಂದ ದೂರನೇ ಇರುತ್ತೆ. ಆಬ್ವಿಯಸ್ಲಿ ದೂರ ಇರಲೇಬೇಕು, ಯಾಕಂದರೆ ದೊಡ್ಡ ಬೆಟ್ಟನ ಕೊರೆದು ಒಳಗಡೆ ಮಾಡಿರ್ತಕ್ಕಂಥದ್ದು. ಸೊ ನಾವು ಸಾಮಾನ್ಯ ಕೇವ್ ಅಂದರೆ ಹೇಗೆ ನೋಡಿರ್ತೀವಿ, ಯಾವುದೋ ಒಂದು ಸುರಂಗ ಮಾರ್ಗನೋ ಅಥವಾ ಏನೋ ಒಂದು ಆಳದಾಗ ಕೊರೆದಿರೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಸೊ ಮೊದಲಿಗೆ ಇದೊಂದು ಸ್ವಲ್ಪ ಬೆಟ್ಟದ ಮೇಲೆ ಇದೆ. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಸಿಟಿ ವ್ಯೂ. ಸೊ ಟಾಪಿಂದ ನೋಡೋದ್ರಿಂದ ನಮಗೆ ಸಿಟಿ ವ್ಯೂ ಕಾಣ್ತಾ ಇದೆ. ಹಾಗಾದರೆ ಬನ್ನಿ ಕೇವ್ ಹೇಗಿದೆ ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ನೋಡಿ, ಆಗಲೇ ಹೇಳಿದಾಗೆ ಈ ಕೇವ್ ತುಂಬ ದೂರದಲ್ಲಿ ಇದೆ, ಸಿಟಿಯಿಂದ ಹೊರಡೆ ಇದೆ. ಆದರೆ ಎಂಟ್ರಿ ಫೀಸು ಅಂತ ಕಾಸ್ಟ್ಲಿ ಏನಿಲ್ಲ. 10,000 ಕೊರಿಯನ್ ವಾನ್, 10,000 ಕೊರಿಯನ್ ವಾನ್ ಅಂದರೆ ಹತ್ರ 800 ರೂಪಾಯಿ ಅಂತ ತಿಳ್ಕೊಳ್ಳೋಣ. 700-800 ರೂಪಾಯಿ ನಮ್ಮ ಇಂಡಿಯನ್ ರುಪೀಸಿಗೆ. ನೋಡಿ ಹೇಗೆ ಕೊರೆದಿದ್ದಾರೆ ಅನ್ನೋದನ್ನು ನೋಡಿ. 1, 2 ಲೈಟಿಂಗ್ಸು. ಸೊ ರೈಟ್ ಸೈಡ್ಗೆ ನೀವು ನೋಡ್ಬೋದು, ಒಂದು ಹೂವಿನ ಗಿಡಗಳನ್ನು ನೆಟ್ಟು ಒಂದು ಲೈಟಿಂಗ್ಸ್ ಹಾಕಿದ್ದಾರೆ. ಇಟ್ಸ್ ಪ್ಲಾಸ್ಟಿಕ್. ಸೊ ಬೇಸಿಕಲಿ ಪ್ಲಾಸ್ಟಿಕ್ಕು ಕಲರ್ಗಳು ಚೇಂಜ್ ಆಗ್ತಾ ಇದೆ. 1, 2 ಅವರು ಆ ಕೊರೆದಿದ್ದಾರಲ್ಲ, ಅದಕ್ಕೆ ಮೆಚ್ಕೋಬೇಕು ನಾವು. ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು. 1. 2ನೇದು, ಹೋಗೋದಕ್ಕೊಂದು ದಾರಿ, ಬರೋದಕ್ಕೊಂದು ದಾರಿ. ರೈಟ್ ಸೈಡಲ್ಲಿ ನಮಗೆ ಡೆಕೋರೇಷನ್ಸ್ಗಳನ್ನು ಹಾಕಿದ್ದಾರೆ. ಲೆಫ್ಟ್ ಸೈಡಲ್ಲಿ ಹೇಗಿದೆ ಅಂತಂದರೆ, ಅಲ್ಲಿ ಒಂದು ಚಿಕ್ಕದೊಂದು ನೀರು ಹೋಗೋದಕ್ಕೆ ಒಂದು ತೊರೆ ಥರ ಮಾಡಿದ್ದಾರೆ. 3ನೇದು, ಮೇಲ್ಗಡೆ ನೋಡಿದ್ರೆ ಒಂದು ಗ್ಯಾಲರಿ ಥರ ಹಾಕಿದ್ದಾರೆ. ಅಂದರೆ ಯಾವುದೇ ಮಣ್ಣು ಕಲ್ಲು ಯಾವುದು ಕೆಳಗೆ ಬೀಳದೇ ಇರಲಿ ಅನ್ನೋ ಒಂದು ಸೇಫ್ಟಿಗೋಸ್ಕರ ಹಾಕಿದ್ದಾರೆ. ಸೊ ಇಟ್ಸ್ ರಿಯಲಿ ಗುಡ್, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಹಾಗೆ ಮುಂದೆ ಹೋಗ್ತಾ ಇರೋಣ. ನನ್ನ ಒಪಿನಿಯನಲ್ಲಿ ಕೇಳಿದ್ರೆ ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಗೆ ಅಂದರೆ ಕಷ್ಟ. ಒಂದು ಎಬೌವ್ 7-8 ಇಯರ್ಸ್ ಮೇಲೆ ಅಥವಾ ಎಬೌವ್ 10 ಇಯರ್ಸ್ ಮೇಲೆ ಮಕ್ಕಳಿಗೆ ಆದರೆ ಬಂದರೆ ಒಳ್ಳೆಯದು. ಏನಕ್ಕೆ ಅಂತಂದರೆ, ಹೋಗ್ತಾ ಹೋಗ್ತಾ ನಾವು ತುಂಬ ಆಳಕ್ಕೆ ಕೆಳಗಿಳಿಬೇಕಾಗತ್ತೆ, ತುಂಬ ಸ್ಟೀಪಾಗಿ ಹತ್ತಬೇಕಾಗತ್ತೆ. ಸೊ ಈ ಥರ ಮೇಲೆ ಹತ್ಕೊಂಡು ಹೋಗ್ಬೇಕಾದ್ರೆ ಕಾಲು ನೋವು ಬರೋದು ಅಥವಾ ಇಳಿಬೇಕಾದ್ರೆ ಬೀಳುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನನ್ನ ಕೇಳಿದ್ರೆ ಒಂದು ಎಬೌವ್ 10 ಇಯರ್ಸ್ ಮೇಲೆ ಇರೋ ಮಕ್ಕಳಿಗೆಲ್ಲ ಬರ್ಬೋದು, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸುಮ್ಮನೆ ನೋಡಿಕೊಂಡೇ ಹೋಗ್ತೀನಿ ಅಂತಂದರೂ ಕೂಡ, ಅಥವಾ ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಾದರೂ ಕೂಡ ಮಿನಿಮಮ್ 1-2 ಗಂಟೆ ಆದರೂ ಬೇಕೇ ಇಲ್ಲಿ ಬರೀ ಕೇವ್ ನೋಡ್ಕೊಂಡು ಹೋಗಿ ಬರೋದಕ್ಕೆ. ಇವಾಗ ನೋಡಿ, ಇಲ್ಲೊಂದು ಲೈಟಿಂಗ್ಸ್ ಹಾಕಿದ್ದಾರೆ. ಇದು ಎಂಟ್ರಿ ಪಾಯಿಂಟ್, ಮೇನ್ ಎಂಟ್ರಿ ಪಾಯಿಂಟು. ಸೊ ಮೇಲ್ಗಡೆ ಒಂದು LED ಲೈಟ್ ಥರ ಕೆಳಗಡೆ ಬಿಟ್ಟಿದ್ದಾರೆ. ಸೊ ನೀವು ನೋಡ್ಬೋದು. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಡೆಕೋರೇಷನ್ಗೆ ಅಂತಂದ್ಬಿಟ್ಟು ಒಂಥರ ಪ್ಲಾಸ್ಟಿಕ್ ಚಿಟ್ಟೆಗಳನ್ನೆಲ್ಲ ಹಾಕಿ ಅದಕ್ಕೆ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ಸೊ ಆರ್ಟಿಫಿಷಿಯಲ್ ಮರಗಳನ್ನು ನೆಟ್ಟಿದ್ದಾರೆ. ಆ ನೆಟ್ಟ ಮರಗಳಿಗೆಲ್ಲ LED ಲೈಟ್ಗಳನ್ನು ಬಿಟ್ಟಿದ್ದಾರೆ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಮಕ್ಳಿಗೆ ಬಂದರೆ ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಯಾಕಂದರೆ ಲೈಟಿಂಗ್ಸ್ ಅಂದರೆ ಖುಷಿ ಪಡ್ತಾರಲ್ಲ. ಸೊ ಚೆನ್ನಾಗಿದೆ. ಸೊ ನಾನು ನೋಡೋದಂಗೆ ಕೊರಿಯಾದಲ್ಲಿ ಅವ್ರವ್ರ ಫ್ಯಾಮಿಲಿಯಲ್ಲಿ ಕರ್ಕೊಂಬಂದಾಗ ಮಕ್ಕಳನ್ನೂ ಕರ್ಕೊಂಬರ್ತಾರೆ. ಇಟ್ಸ್ ರಿಯಲಿ ಗುಡ್, ಅಮೇಝಿಂಗ್. ಸೊ ನೋಡಿ ಹಾಗೆ ಮುಂದೆ ಹೋಗ್ತಾ, ಸೊ ಇದೊಂಥರ ಎಂಟ್ರಿ ಎಕ್ಸಿಟ್ಟಿಂದಾಗೆ. ರೈಟ್ ಸೈಡ್ ಹೋದರೆ ಕೇವ್ಗೆ ನೆಕ್ಸ್ಟ್ ಎಂಟ್ರಿ, ಲೆಫ್ಟ್ ಸೈಡ್ ಹೋದರೆ ಎಕ್ಸಿಟ್ ಆಗ್ತೀವಿ. ಎಕ್ಸಿಟ್ ಆಗಿ ಮತ್ತೆ ಅದೇ ಪಾತಿಂದ ನಾವು ಹೊರಗಡೆ ಬರಬೇಕಾಗುತ್ತೆ. ಇಲ್ಲಿ ನೋಡಿ ಚಿಟ್ಟೆನ ಯಾವ ಥರ ಡೆಕೋರೇಷನ್, ಲೈಟ್ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಚೆನ್ನಾಗಿದೆ ನೋಡೋದಕ್ಕೆ, ರಿಯಲಿ ಅಮೇಝಿಂಗ್. ಇಲ್ಲಿ ನೋಡಿ ಮತ್ತೆ ಲೈಟ್ ಆನ್ ಮಾಡಿದ್ದಾರೆ, ಅಂದರೆ ಲೈಟ್ಗಳನ್ನು ಹಾಕಿದ್ದಾರೆ. ಬರೀ ಹೋಗೋ ದಾರಿಗೆ ಇದು ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನೋಡೋಕೆ ತುಂಬ ಚೆನ್ನಾಗಿದೆ. ಹಾಗೆ ಮುಂದೆ ಹೋಗೋಣ, ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಕಲರ್ ಇವಾಗ ಬದಲಾಗುತ್ತೆ, ಚೆನ್ನಾಗಿದೆ ಅಲ್ಲ? ನನಗೇನು ತುಂಬ ಖುಷಿ ಆಯಿತು ನೋಡಿ. ನೋಡಿ ಮತ್ತೆ ಬದಲಾಯಿತು.
ಇಲ್ಲಿ ನೋಡಿ ಮುಂದೆ ಹೋಗ್ತಾ ಇದ್ದಂಗೆ ಒಂದು ದೊಡ್ಡದಾಗಿ ಕೊರೆದುಬಿಟ್ಟು ಒಂದು ಥಿಯೇಟ್ರ್ ಥರ ಮಾಡಿದ್ದಾರೆ, ಒಂದು ವಿಡಿಯೋ ಡಿಸ್ಪ್ಲೇ ಮಾಡ್ತಾರೆ ನೋಡಿ ಇವಾಗ. ಹೇಗಿತ್ತು ವಿಡಿಯೋ? ಚೆನ್ನಾಗಿತ್ತಲ್ವಾ? ಮುಂದೆ ಹೋಗೋಣ. ಇಲ್ಲಿ ನೋಡಿ ಒಂದು ಆರ್ಟಿಫಿಷಿಯಲ್ ಫಾಲ್ಸ್ ಮಾಡಿದ್ದಾರೆ, ವಾಟರ್ ಫಾಲ್ಸು ತುಂಬ ಚೆನ್ನಾಗಿದೆ. ಸೊ ಲೈಟ್ ಬಿಟ್ಟು ನೀರಿನ ಶಬ್ದ ಆ ಗುಹೆ ಒಳಗಡೆ ತುಂಬ ಚೆನ್ನಾಗಿ ಕೇಳುತ್ತೆ. ಸೊ ಫೀಲ್ ವೆರಿ ಗುಡ್. ಇಲ್ಲಿ ನೋಡಿ ನಾವು ಕೇವ್ ಒಳಗಡೆ ಇನ್ನೂ ಆಳಕ್ಕೆ ಇಳಿತಾ ಇದ್ದೀವಿ. ಸೊ ತುಂಬ ಸ್ಟೀಪ್ ಆಗಿದೆ. ಮೇಲ್ಗಡೆ ನೋಡಿ ಕಲ್ಲುಗಳನ್ನು ಹೇಗೆ ಕೆತ್ತಿದ್ದಾರೆ ಅಥವಾ ಹೆಂಗೆ ಕೊರೆದಾಗ ಯಾವ ಥರ ಸ್ಟ್ರಕ್ಚರ್ ಇದೆ ಅಂತ. ಸೊ ಆಲ್ಮೋಸ್ಟ್ ನಾವು ಸ್ವಲ್ಪ ಬಗ್ಕೊಂಡೇ ಹೋಗಬೇಕಿಲ್ಲಿ, ತುಂಬ ಸ್ಟೀಪ್ ಇದೆ.
ಹಾಗೆ ಮುಂದೆ ಕೆಳಗಡೆ ಹೋಗ್ತಾ ಹೋಗ್ತಾ ಇವರದೊಂದು ಟ್ರೆಡಿಷ್ನಲ್ ಕಲ್ಚರ್ ಇದೆ. ಅಲ್ಲೇನೋ ಕಾಯಿನ್ಸ್ಗಳನ್ನು ಹಾಕಿ ಅಥವಾ ಅಲ್ಲಿ ದುಡ್ಡನ್ನು ಹಾಕಿ ಏನೋ ಪ್ರೇ ಮಾಡಿಕೊಂಡ್ರೆ ಇಷ್ಟ ಆಗೋದು, ಇಷ್ಟ ಇದನ್ನು ನಾವು ಕೇಳ್ಕೊಬೋದು ಅಂತನೋ ಒಂದು ನಂಬಿಕೆ ಇದೆ. ಮುಂದೆ ಹೋಗ್ತಾ ಸಿಗುತ್ತೆ. ಸೊ ಸ್ವಲ್ಪ ಭಯ ಆಗುತ್ತೆ ನೋಡ್ಕೊಂಡು, ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೆಳಗೆ ಬೀಳ್ತೀವಿ ನಾವು, ಅದು ಚಾನ್ಸಸ್ ತುಂಬ ಇದೆ. ಸೊ ಹೇಳಿದ್ನಲ್ಲ, ಇದೇ ಆ ಜಾಗ. ಇಲ್ಲಿ ಕಾಯಿನು ಅಥವಾ 1,000 ವಾನ್ನ ಹಾಕಿ ಪ್ರೇ ಮಾಡ್ಕೋತಾರೆ, ಅವರವ್ರ ವಿಷ್ ಏನಿದೆ ಅಂತ ಹೇಳ್ಕೋತಾರೆ. ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಇನ್ನೂ ಸ್ಟೀಪ್ ಇದೆ. ಸೊ ಹಂಗೆ ಮುಂದೆ ಹೋದರೆ ಅಲ್ಲೊಂದು ಕೆರೆ ಥರ ಇದೆ. ಸೊ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಸೊ ಇಲ್ಲಿ ನೋಡಿ, ಅಂದರೆ ಇದನ್ನೆಲ್ಲ ಏನು ಮಾಡಿದ್ದಾರೆ ಅಂದರೆ ಇವಾಗ ರೀಸೆಂಟ್ ಇಯರ್ಸಲ್ಲಿ ಎಲ್ಲ ಗ್ರಿಲ್ ಥರ ಹಾಕಿ, ಯಾವುದೇ ಕಲ್ಲುಗಳು ಏನು ಬೀಳದಿದ್ದಂಗೆ ಎಲ್ಲ ನೋಡೋದಕ್ಕೆಂತೆಲ್ಲ ಗ್ರಿಲ್ ಹಾಕಿ, ಮೇಲ್ಗಡೆ ಸೀಲಿಂಗು ಗ್ಯಾಲ್ರಿ ಥರ ಹಾಕಿ ಎಲ್ಲ ಪ್ರೊಟೆಕ್ಟ್ ಮಾಡಿದ್ದಾರೆ. ಇನ್ನು ಇಲ್ಲಿ CCTV ಕ್ಯಾಮರಾಗಳನ್ನು ಹಾಕಿದ್ದಾರೆ, ಎಲ್ಲ ಪ್ರೊಟೆಕ್ಟಿವ್ ಆಗಿದೆ. ಇಲ್ಲಿ ನೋಡಿ ಒಂದು ಡ್ರ್ಯಾಗನ್ದು ಸ್ಟ್ಯಾಚ್ಯೂ ಹಾಕಿದ್ದಾರೆ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಲೈಟಿಂಗ್ಸ್ ಹಾಕಿ ಅವಾಗ ಕಲರ್ಗಳು ಚೇಂಜ್ ಆಗ್ತಾ ಇರ್ತವೆ, ನೋಡೋದಕ್ಕೆ ವ್ಯೂಸ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಈ ಗುಹೆನ ಯಾವ ಥರ ಕೊರೆದಿದ್ದಾರೆ, ಅದಕ್ಕೆ ಏನು ಮೆಷಿನ್ ಬೇಕು ಅನ್ನೋದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಅಲ್ಲಿ ಹಿಂಬದಿ ನೋಡಿದ್ರೆ ನಿಮಗೊಂದು ಮಿನಿಯೇಚರ್ಗಳನ್ನು ತೋರಿಸ್ತಾರೆ. ಆ ಮಿನಿಯೇಚರ್ ಏನು ರೆಪ್ರೆಸೆಂಟ್ ಮಾಡುತ್ತಂದರೆ, ಗುಹೆನ ಕೊರಿಬೇಕಾದ್ರೆ ಯಾವ ಯಾವ ವಸ್ತುಗಳನ್ನು ಬಳಸಿದ್ದಾರೆ, ಯಾವ ಥರ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಹೆಂಗಸರು ಯಾವ ಥರ ಕೆಲಸ ಮಾಡ್ತಾಯಿದ್ರು, ಯಾವ ಥರ ಗುಹೆ ಒಳಗಡೆ ಕೆಲಸ ಮಾಡಬೇಕಾದ್ರೆ ಲೈಟ್ ಹೆಂಗೆ ಹಾಕ್ತಾಯಿದ್ರು, ಅಥವಾ ಯಾವ ಥರ ಕೊರಿತಾಯಿದ್ರು, ಡ್ರಿಲ್ಲಿಂಗ್ ಮಿಷಿನ್ಸ್ಗಳನ್ನು ಬಳಸ್ತಾಯಿದ್ರು ಅನ್ನೋದನ್ನು ತೋರಿಸ್ತಾರೆ. ಹೀಗೆ ಸ್ವಲ್ಪ ಮುಂದೆ ನೋಡಿ, ಇದನ್ನು ನಾವು ಆಗಲೇ ಒಂದು ವಿಡಿಯೋ ಡಿಸ್ಪ್ಲೇ ನೋಡಿದ್ವಲ್ಲ, ಅದನ್ನು ಮಿನಿಯೇಚರಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಆ ಗೊಂಬೆಗಳು, ಆ ಕೆಲಸಗಳು ಎಲ್ಲ ಹೇಗೆ ನಡೀತಾ ಇತ್ತು ಅಂತ. ಇದು ಒಟ್ಟಾರೆ ಗುಹೆ ಒಳಗಿರ್ತಕ್ಕಂತಹ ಸೀನರಿಗಳು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಥ್ಯಾಂಕ್ ಯು.